ಬಂಧುಗಳೇ, ಯಾವುದೇ ವ್ರತಗಳನ್ನಾಗಲಿ ಅಥವಾ ಯಾವುದೇ ಪೂಜೆಗಳಾಗಲಿ ಶಿವನು ಬೇಗ ಒಲಿದ ಹಾಗೆ ಬೇರೆ ಯಾವ ದೇವತೆಗಳು ಕೂಡ ಒಲಿಯುವುದಿಲ್ಲ. ಅಂತಹ ಶಿವನ ವ್ರತಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಶೇಷವಾಗಿ ಶಿವನಿಗೆ ಸಂಬಂಧಪಟ್ಟ ವ್ರತಗಳು. ಸೋಮವಾರದ ವ್ರತ ಅಂತ ಇದೆ, ಪ್ರದೋಷ ವ್ರತ ಅಂತ ಇದೆ, ಮಹಾಶಿವರಾತ್ರಿ ವ್ರತ ಅಂತ ಇದೆ, 16 ಸೋಮವಾರಗಳ ವ್ರತ ಅಂತ ಇದೆ, ಮತ್ತು ಶಿವಮುಷ್ಟಿ ವ್ರತ ಅಂತಲೂ ಸಹ ತುಂಬ ರೀತಿಯ ಶಿವನಿಗೆ ಸಂಬಂಧಪಟ್ಟ ವ್ರತಗಳು ಇವೆ. ಅಂತಹ ವಿಶೇಷ ವಿಚಾರಗಳಲ್ಲಿ ಇವತ್ತು 16 ಸೋಮವಾರಗಳ ವ್ರತದ ವಿಶೇಷ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಶಿವನ ವ್ರತಗಳಲ್ಲಿ ಅನೇಕ ರೀತಿ ಇವೆ ಅಂತ ತಿಳ್ಕೊಂಡ್ವಿ. ಸೋಮವಾರದ ವ್ರತ ಅಂದರೆ ಪ್ರತಿ ಸೋಮವಾರ ಮಾಡುವ ವ್ರತಗಳನ್ನು ಸೋಮವಾರದ ವ್ರತ, ಶಿವನಿಗೆ ಪೂಜಿಸಿ ಅವತ್ತು ಉಪವಾಸ ಇದ್ದು ಮಾಡೋ ವ್ರತಗಳನ್ನು ಸೋಮವಾರ ವ್ರತ ಅಂತ ಹೇಳ್ತಾರೆ. ಪ್ರದೋಷ ವ್ರತ ಪ್ರತಿ ತಿಂಗಳ ತ್ರಯೋದಶಿ ಸೂರ್ಯಾಸ್ತದ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ಬರುವ ಆವಾಗ ಮಾಡೋ ಶಿವ ಪೂಜೆಯನ್ನು ಅಥವಾ ವ್ರತವನ್ನು ಅಥವಾ ಉಪವಾಸವನ್ನು ಪ್ರದೋಷ ವ್ರತ ಅಂತ ಹೇಳ್ತಾರೆ. ಮತ್ತು ಮಹಾಶಿವರಾತ್ರಿ ಪ್ರತಿ ವರ್ಷ ಬರೋ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಮಾಡಿ ವ್ರತ ಮಾಡ್ತಾರಲ್ಲ, ಅದು ಮಹಾಶಿವರಾತ್ರಿಯ ವ್ರತ. 16 ಸೋಮವಾರಗಳ ವ್ರತ ಇಷ್ಟಾರ್ಥ ಸಿದ್ಧಿಗಾಗಿ ಸತತ 16 ಸೋಮವಾರಗಳ ಕಾಲ ಆಚರಿಸುವ ವಿಶೇಷ ವ್ರತಕ್ಕೆ 16 ಸೋಮವಾರಗಳ ವ್ರತ ಅಂತ ಹೇಳ್ತಾರೆ. ಮತ್ತು ಶಿವಮುಷ್ಟಿ ವ್ರತ ಅಂತ, ಇದು ಶ್ರಾವಣ ಮಾಸದ ಪ್ರತಿ ಸೋಮವಾರ ಶಿವನಿಗೆ ಒಂದೊಂದು ಮುಷ್ಟಿ ಧಾನ್ಯವನ್ನು ಅರ್ಪಿಸಿ ಆಚರಿಸುವ ವ್ರತಕ್ಕೆ ಶಿವಮುಷ್ಟಿ ವ್ರತ ಅಂತ ಹೇಳ್ತಾರೆ. ಅದರಲ್ಲಿ ಇವತ್ತಿನ ದಿವಸ 16 ಸೋಮವಾರಗಳ ವ್ರತಗಳ ಬಗ್ಗೆ ತಿಳ್ಕೊಳ್ಳೋಣ. 16 ಸೋಮವಾರಗಳ ವ್ರತ ಅಂದರೆ 16 ಸೋಮವಾರಗಳು. ಪ್ರತಿ ಸೋಮವಾರ ಶಿವನ ಪೂಜೆಯನ್ನು ಮಾಡಿ ನಮ್ಮ ಅಭೀಷ್ಟ ಸಿದ್ಧಿಯನ್ನು ಪಡೆದುಕೊಳ್ಳೋದು. ಅಂದರೆ ನಮ್ಮ ಸಂಕಲ್ಪಗಳೇನಿರುತ್ತೆ ಅದನ್ನು 16 ಸೋಮವಾರ ವ್ರತದಿಂದ ಯಾವುದೇ ಕಠಿಣ ಸಂಕಲ್ಪಗಳಾಗಬಹುದು, ನಿಮ್ಮ ಯಾವುದೇ ಕಠಿಣ ಕೆಲಸಗಳಾಗಬಹುದು, ಈ 16 ಸೋಮವಾರದ ವ್ರತದಿಂದ ನಿಮ್ಮ ಸಂಕಲ್ಪಗಳೆಲ್ಲ ಪೂರ್ಣವಾಗ್ತವೆ. ಶಿವನ ಪೂಜೆಯಲ್ಲಿ ಯಾವತ್ತೂ ಅಷ್ಟೇ ಆಡಂಬರದ ಅವಶ್ಯಕತೆ ಇಲ್ಲ. ನೀವು ಜೋರಾಗಿ ಪೂಜೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಮಾತ್ರ ಮುಖ್ಯವಾಗಿರ್ತದೆ. ಅಂತ 16 ಸೋಮವಾರದ ವ್ರತದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಬಂಧುಗಳೇ, 16 ಸೋಮವಾರದ ವ್ರತ ಇದು ತುಂಬ ಬೇಗ ಫಲ ಕೊಡುವಂತಹ ವಿಶೇಷ ವ್ರತ, ವಿಶೇಷ ಫಲದಾಯಕ. ಇದಕ್ಕೆ ಯಾವುದೇ ನಿರ್ದಿಷ್ಟ ಸಮಯ, ಸ್ಥಳ, ವ್ಯಕ್ತಿಗಳ ತಾರತಮ್ಯ ಇರುವುದಿಲ್ಲ. ಯಾವ ವ್ಯಕ್ತಿಗಳಾಗಬಹುದು, ಯಾರು ಚಿಕ್ಕ ವಯಸ್ಸಿನ ಹುಡುಗರಿಂದ ಹಿಡಿದು ವಯಸ್ಸಾಗಿರೋ ಮುದುಕರ ತನಕನೂ ಎಲ್ಲರೂ ಈ ವ್ರತವನ್ನು ಮಾಡಬಹುದು. ಯಾವ ಸ್ಥಳದಲ್ಲೇ ಆಗಲಿ ಶಿವನಿಗೆ ಅಶುದ್ಧ ಅನ್ನೋದೇ ಇಲ್ಲವಂತೆ. ಯಾಕೆಂದರೆ ಗಂಗಾಧರ, ಗಂಗೆಯನ್ನು ತಲೆಯ ಮೇಲೆ ಧರಿಸಿದವರನ್ನು ಆಗಿರೋದ್ರಿಂದ ಅವನು ಅಶುದ್ಧ ಅಂತ ಆಗೋದೇ ಇಲ್ವಂತೆ. ಅಂತ ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಜಾತಿ ಭೇದ ಭಾವಗಳಿಲ್ಲದೆ ಎಲ್ಲರೂ ಸಹ ಈ ವ್ರತವನ್ನು ಮಾಡಬಹುದು. ನಿಮ್ಮ ಮನಸ್ಸಿಗೆ ಯಾವಾಗ ಮಾಡಬೇಕೆಂಬ ಬಯಕೆ ಉಂಟಾಗುವುದೋ ಆ ಸಮಯದಲ್ಲಿ ಈ ವ್ರತವನ್ನು ಮಾಡಬಹುದು. ಒಂದು ಸಂಕಲ್ಪ ಇಟ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ಗುರಿ ಅಥವಾ ಒಂದು ಸಂಕಲ್ಪ ಅಂದರೆ ನಿಮ್ಮ ಏನಾದರೂ ಒಂದು ಪರ್ಸ್ನಲ್ ಆಗಿರೋ ಒಂದು ಕೇಳ್ಕೋಬೇಕು, ನಿಮ್ಮ ವಿಚಾರ ಇದೊಂದು ಕೆಲಸ ಆಗಬೇಕು ಅಂತ ಕೇಳಿಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಈ ವ್ರತವನ್ನು ಮಾಡಬೇಕಾದ್ರೆ ಭಕ್ತಿ ಮತ್ತು ಶ್ರದ್ಧೆ ಮತ್ತು ನಂಬಿಕೆ ತುಂಬ ಮುಖ್ಯ. ಶಿವನನ್ನು ಯಾರು ನಂಬ್ತಾರೆ ಅವರನ್ನು ಶಿವ ಯಾವತ್ತೂ ಕೈ ಬಿಡೋದಿಲ್ಲ. ಈಶ್ವರ ದೇವರು ಭಕ್ತಿ ಪ್ರಿಯ, ಭಕ್ತ ಪ್ರಿಯ. ಭಕ್ತಿ ಇದ್ದರೆ ಮಾತ್ರ ಬೇಗ ಒಲಿತಾನೆ. ಅಂತಹ 16 ಸೋಮವಾರ ವ್ರತವನ್ನು ಮಾಡಬೇಕು. ತುಂಬ ತರಹ 16 ಸೋಮವಾರ ವ್ರತಗಳಲ್ಲಿ ತುಂಬ ತರಹ ಪದ್ಧತಿಗಳು ಬೇರೆ ಬೇರೆ ರೀತಿಯಲ್ಲೂ ಇದೆ. ಆದರೆ ನಿಮಗೆ ಸುಲಭವಾದ ಒಂದು ಪದ್ಧತಿಯನ್ನು ಇಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರು ಬೇಕಾದರೂ ಈ ವ್ರತವನ್ನು ಮಾಡಬಹುದು. ಆದರೆ ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕು. ಅಂದರೆ ಈ ಪೂಜೆಗಳಿಗೆ ಕೆಲವು ನಿಯಮಗಳಿರುತ್ತೆ, ಅದನ್ನು ಪಾಲಿಸಬೇಕು. ಇದನ್ನು ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಮಾಡಬಹುದು. ಪ್ರತಿ ಸೋಮವಾರ ಮುಂಜಾವಿನಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಮುಂಚೆ ಸ್ನಾನವನ್ನು ಮಾಡಿ ತಮ್ಮ ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ಅಂದು ಸಾಯಂಕಾಲದವರೆಗೆ ಉಪವಾಸವಿರಬೇಕು. ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ನಂತರ ಸ್ನಾನವನ್ನು ಮಾಡಿ ಅವತ್ತಿನ ಸಂಜೆಯವರೆಗೂ ಉಪವಾಸವಿರಬೇಕು. ಅಶಕ್ತರಿಗೆ, ರೋಗಿಗಳಿಗೆ ಅವರಿಗೆ ಯಾವುದೇ ಉಪವಾಸದ ಅವಶ್ಯಕತೆ ಇರೋದಿಲ್ಲ. ಅವರು ಹಣ್ಣು ಅಥವಾ ಉಪಹಾರಗಳನ್ನು ಸೇವಿಸಬಹುದು. ಫಲಾಹಾರ ಅಂತ ಇರುತ್ತೆ. ಫಲಾಹಾರ ಅಂದರೆ ಹಣ್ಣಿನ ಆಹಾರ.
ಉಪಹಾರ ಅಂದರೆ ಆಹಾರದ ಬದಲು ಸೇವಿಸೋದನ್ನು ಉಪಹಾರ ಅಂತ ಹೇಳ್ತಾರೆ. ಉಪಹಾರಗಳನ್ನು ವಯಸ್ಸಾದವರು, ಅಶಕ್ತರು, ಪ್ರತಿದಿನ ಮಾತ್ರ ತೆಗೆದುಕೊಳ್ಳೋರು ಅವರು ಸೇವನೆ ಮಾಡಬಹುದು. ಮತ್ತು ಸ್ತ್ರೀಯರು ಪ್ರತಿ ತಿಂಗಳ ರಜಸ್ವಲೆ ಅಂದರೆ ಮಂತ್ಲಿ ಡೇಟ್ಸ್ ಪ್ರಾಬ್ಲಮ್ ಇದ್ದಾಗ 5 ದಿನ ಪೂಜೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಪ್ರತಿ ಸೋಮವಾರ ಸೂರ್ಯಾಸ್ತದ ಸಮಯಕ್ಕೆ ಅಂದರೆ ಗೋಧೂಳಿ ಲಗ್ನದ ಸಮಯಕ್ಕೆ ಸ್ನಾನವನ್ನು ಮಾಡಿ ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಬೇಕು. ಹುತ್ತದ ಮಣ್ಣು ಮೃತ್ತಿಕೆ ಅಂತ ಹೇಳ್ತಾರೆ. ಎಲ್ಲಿಂದನಾದರೂ ಹುತ್ತದ ಮಣ್ಣು ತಂದು, ಮೃತ್ತಿಕೆ ಅಂತ ಅಂದರೆ ಹುತ್ತದ ಮಣ್ಣು ಅಂತ, ತುಳಸಿ ಗಿಡದ ಬುಡದಲ್ಲಿರೋ ಮಣ್ಣಿಗೂ ಸಹ ಮೃತ್ತಿಕೆ ಅಂತ ಹೇಳ್ತಾರೆ. ಅರಳಿ ಮರದ ಕೆಳಗೆ ಬುಡದಲ್ಲಿರೋ ಮಣ್ಣಿಗೂ ಸಹ ಮೃತ್ತಿಕೆ ಅಂತ ಹೇಳ್ತಾರೆ. ಆದರೆ ಹುತ್ತದ ಮಣ್ಣು ತುಂಬ ಶ್ರೇಷ್ಠ. ಶಿವಲಿಂಗವನ್ನು ಮಾಡೋದಕ್ಕೆ ಹುತ್ತದ ಮಣ್ಣು ತುಂಬ ಶ್ರೇಷ್ಠವಾಗಿರ್ತದೆ. ಆದ್ದರಿಂದ ಶಿವಲಿಂಗವನ್ನು ಮಾಡಬೇಕು. ಎಷ್ಟು ಥರದ ಹೂವು ಅಥವಾ ಹಣ್ಣು ಅಥವಾ ಪೂಜಾ ಸಾಮಗ್ರಿಗಳು ಆ ಸಮಯದಲ್ಲಿ ದೊರೆಯುವುದೋ, ಅಂದರೆ ಒಂದು ಸೀಸನ್ ಅಂತ ಯಾವ ಹಣ್ಣು ಸಿಗುತ್ತೋ ಆ ಹಣ್ಣನ್ನು ತಂದು ನೈವೇದ್ಯವನ್ನು ಮಾಡಿ ಸಂಗ್ರಹಿಸಿ ನಿಮ್ಮ ಶಕ್ತ್ಯಾನುಸಾರ ಪೂಜೆಯನ್ನು ಮಾಡಬೇಕು. ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಿ, ಮನೆದೇವರ ಪೂಜೆಯನ್ನು ಮಾಡಿ, ನಂತರ ಶಿವನ ಪೂಜೆಯನ್ನು ಮಾಡಬೇಕು. ಪಂಚಾಮೃತ ಅಭಿಷೇಕದೊಂದಿಗೆ ಷೋಡಶೋಪಚಾರದಿಂದ ಆ ಲಿಂಗವನ್ನು ಪೂಜೆ ಮಾಡಬೇಕು. ಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಗಲ್ಸಕ್ಕರೆ, ಎಳ್ನೀರು, ಹೀಗೆ ಪಂಚಾಮೃತವನ್ನು ಅರ್ಪಿಸಿ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಬೇಕು. ಇದಕ್ಕೆ ಮಂತ್ರದ ಅವಶ್ಯಕತೆ ಇಲ್ಲ. ಓಂ ನಮಃ ಶಿವಾಯ ಅಂತ ಶಿವ ಪಂಚಾಕ್ಷರಿ ಮಂತ್ರಗಳಿಂದಲೇ ಪೂಜೆಯನ್ನು ಮಾಡಬೇಕು. ಪೂಜೆಯ ಪೂರ್ಣ ಫಲ ಪ್ರಾಪ್ತವಾಗಬೇಕಾದ್ರೆ ಪ್ರಾಯಶ್ಚಿತ ಸಂಕಲ್ಪ ಮತ್ತು ಮನೋಸಂಕಲ್ಪ ಎರಡೂ ಮಾಡಬೇಕು. ಸಂಕಲ್ಪಗಳು, ಆ ಸಂಕಲ್ಪ ಅಂದರೆ ನಾನು ಮುಂದೆ ಮಂತ್ರದಲ್ಲಿ ಹಾಕ್ತೀನಿ, ಅದನ್ನು ಸಂಕಲ್ಪವನ್ನು ಪ್ರಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಅದು ಸಂಕಲ್ಪ. ಒಂದು ಹೂವು ಅಕ್ಷತೆನ ಕೈಯಲ್ಲಿ ಹಿಡಿದು ದೇವರನ್ನು ಪ್ರಾರ್ಥನೆ ಮಾಡ್ಕೊತಿರಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಆ ಬೇಡಿಕೆಗಳನ್ನ ಕೇಳಿಕೊಂಡು ದೇವರ ಮುಂದೆ ಆ ಬೇಡಿಕೆಗಳನ್ನ ಇಡ್ತಿರಲ್ಲ, ಅದನ್ನೇ ಸಂಕಲ್ಪ ಅಂತ ಹೇಳ್ತಾರೆ. ಮತ್ತು ಈಶ್ವರನ ಪೂಜೆಯಲ್ಲಿ ಬಿಲ್ವಪತ್ರೆ ಮತ್ತು ಗರಿಕೆಗಳು ಅವಶ್ಯಕವಾಗಿ ಪೂಜೆಯಲ್ಲಿ ಬಳಸಬೇಕು. ಇದು ಶಿವನಿಗೆ ಅತ್ಯಂತ ಪ್ರಿಯ ಬಿಲ್ವಪತ್ರೆ. ಪೂರ್ಣ ಫಲವನ್ನು ನೈವೇದ್ಯವನ್ನು ಮಾಡಬೇಕು. ಪೂರ್ಣ ಫಲ ನೈವೇದ್ಯವನ್ನು ಮಾಡ್ತಾ ಬಂದರೆ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ಅನುಕೂಲವಾಗ್ತದೆ, ನಿರ್ವಿಘ್ನವಾಗಿ ನೆರವೇರುತ್ತದೆ. ಪೂಜೆಯ ಸಾಂಗತಾ ಸಿದ್ಧಾರ್ಥವಾಗಿ ಬ್ರಾಹ್ಮಣರಿಗೆ ವಾಯನ ದಾನವನ್ನು ಮಾಡಬೇಕು. ಅಂದರೆ ಒಬ್ಬರಿಗೆ ಒಂದು ಊಟಕ್ಕಾಗುವಷ್ಟು ಏನಾದರೂ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ಈ ರೀತಿಯನ್ನು ಕೊಡಬೇಕು. ನೈವೇದ್ಯ ಶಿವನಿಗೆ ಅರ್ಧ ಸೇರು ಗೋಧಿಯ ಹಿಟ್ಟನ್ನು ಹುರಿದು ಸಾಕಷ್ಟು ಸಕ್ಕರೆ, ತುಪ್ಪ, ಏಲಕ್ಕಿ ಅಥವಾ ಜಾಕೆ ಎಲ್ಲ ಹಾಕಿ ಗುಳುಪ್ಪಡಿಯನ್ನು ಮಾಡಬೇಕು. ಗುಳುಪ್ಪಡಿ ಅಂದರೆ 3 ಭಾಗ. ಗುಳುಪ್ಪಡಿ ಅಂದರೆ ಗೋಧಿ ಹಿಟ್ಟಿನ ಉಂಡೆ ಅಂತ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಗುಳುಪ್ಪಡಿ ಅಂತ ಹೇಳ್ತಾರೆ. ಬೇರೆ ಬೇರೆ ಪ್ರದೇಶದಲ್ಲಿ ಒಂದೊಂದು ಹೆಸರು ಇರುತ್ತೆ ಅದಕ್ಕೆ. ಆ ಗುಳುಪ್ಪಡಿಯನ್ನು ನೈವೇದ್ಯದ ನಂತರ 3 ಭಾಗವನ್ನು ಮಾಡಬೇಕು. ಏನು ನೈವೇದ್ಯ ಮಾಡಿರ್ತೀರಿ ಅದನ್ನು 3 ಭಾಗವನ್ನು ಮಾಡಿ 3 ಉಂಡೆಗಳನ್ನು ಮಾಡಿ ಎಲ್ಲವನ್ನು ಶಿವಲಿಂಗಕ್ಕೆ ನೈವೇದ್ಯವನ್ನು ಮಾಡಬೇಕು. ಶಿವಲಿಂಗಕ್ಕೆ ನೈವೇದ್ಯವನ್ನು ಮಾಡಿದ ನಂತರ ಪೂಜಾ ನಂತರ ಒಂದನ್ನು ಹಸುವಿಗೆ, ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು, ಮತ್ತೊಂದನ್ನು ಪೂಜಾ ಕರ್ತೃವು ಸೇವಿಸಬೇಕು. ಹೀಗೆ 3 ಉಂಡೆಗಳನ್ನು ಮಾಡಿ ಒಂದನ್ನು ಹಸುವಿಗೆ, ಒಂದನ್ನು ಪ್ರಸಾದ ರೂಪವಾಗಿ ಬಂದಿರುವವರಿಗೆ ಅಥವಾ ಮನೆಯಲ್ಲಿರುವವರಿಗೆ ಕೊಡಬಹುದು, ಮತ್ತೊಂದನ್ನು ಪೂಜಾ ಕರ್ತೃವು ಮಾತ್ರ ಸೇವಿಸಬೇಕು ಅಥವಾ ಅವನ ಕುಟುಂಬದವರು ಮಾತ್ರ ಸೇವಿಸಬೇಕು. ಪೂಜಿಸಿದ ಶಿವಲಿಂಗವನ್ನು ನದಿಯಲ್ಲಾಗಲಿ ಅಥವಾ ಶುದ್ಧ ಕಲ್ಯಾಣಿಯಲ್ಲಾಗಲಿ ವಿಸರ್ಜನೆಯನ್ನು ಮಾಡಬೇಕು. ನದಿಯಲ್ಲಿ ವಿಸರ್ಜನೆ ಮಾಡಿದ್ರೆ ತುಂಬ ಒಳ್ಳೆಯದು. ಅಸಾಧ್ಯವಾದವರು ಪುಷ್ಕರಣಿಯಲ್ಲಿ ವಿಸರ್ಜಿಸಬಹುದು. ದೇವರ ಪ್ರಾರ್ಥನೆಯನ್ನು ಮಾಡಿ ಪುಷ್ಕರಣಿಯಲ್ಲಿ ವಿಸರ್ಜಿಸಬಹುದು. ಕೊನೆಯ ಸೋಮವಾರ ಎಂದಿನಂತೆ ಶಿವನ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಆದಷ್ಟು ಅನ್ನದಾನವನ್ನು ಮಾಡಬೇಕು. ಶಿವನಿಗೆ ಅನ್ನಪೂರ್ಣೇಶ್ವರಿ ಪ್ರಿಯ, ಅಂದರೆ ಅನ್ನದಾನ ತುಂಬ ಶ್ರೇಷ್ಠ. ಶಿವನ ಪೂಜೆಯಲ್ಲಿ ಅನ್ನಪೂರ್ಣೇಶ್ವರಿಯ ಪೂಜೆಯನ್ನು ಮಾಡಿ ಯಾರು ಅನ್ನದಾನವನ್ನು ಮಾಡ್ತಾರೆ ಆಗ ಈ 16 ಸೋಮವಾರಗಳ ವ್ರತ ಪೂರ್ಣ ಫಲವನ್ನು ಕೊಡುತ್ತದೆ. ಕೊನೆಯ ಸೋಮವಾರ ಎಂದಿನಂತೆ ಪೂಜೆ ನೈವೇದ್ಯವನ್ನು ಮಾಡಿ ಅನ್ನದಾನವನ್ನು ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಮಾಡಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಹಾಕೋಕ್ಕಾಗಲಿಲ್ಲ ಅಂದರೆ ಅನ್ನದಾನ ನಡೆಯೋ ಕ್ಷೇತ್ರಗಳಲ್ಲಿ, ಶಿವನ ಕ್ಷೇತ್ರಗಳಲ್ಲಿ, ಅನ್ನಪೂರ್ಣೇಶ್ವರಿಯ ಕ್ಷೇತ್ರಗಳಲ್ಲಿ ಹೋಗಿ ನಿಮಗೆ ಶಕ್ತಿಯಾನುಸಾರ ಅಕ್ಕಿ, ಬೆಲ್ಲ ಈ ಥರವನ್ನು ದಾನವನ್ನು ಮಾಡಬೇಕು. ಅಂದು ದೇವರಿಗೆ ಕೊನೆಯ ಸೋಮವಾರ ವಿಶೇಷವಾಗಿ ಅಡುಗೆಯನ್ನು ಮಾಡಬೇಕು. ಕರ್ತೃವು ತಯಾರಿಸಿದರೆ ತುಂಬ ಒಳ್ಳೆಯದು. ಬ್ರಾಹ್ಮಣರಿಗೆ ತಾಂಬೂಲ ದಾನವನ್ನು ಮಾಡಬೇಕು. ಕರ್ತೃವು ಅಡುಗೆ ಮಾಡಿ ನೈವೇದ್ಯವನ್ನು, ವಿಶೇಷವಾದ ಸಿಹಿ ಅಡುಗೆಯನ್ನು ನೈವೇದ್ಯವನ್ನು ಮಾಡಬೇಕು. ವಿಶೇಷ ಸೂಚನೆ: ವ್ರತ ಮಾಡುವವರು ಎಲ್ಲ ಬಗೆಯಿಂದಲೂ ಪವಿತ್ರನಾಗಿರಬೇಕು ಮತ್ತು ಶುದ್ಧನಾಗಿರಬೇಕು. ಆ ದಿವಸ ಸೋಮವಾರಗಳು ವ್ಯಕ್ತಿ ಶುದ್ಧವಾಗಿರಬೇಕು. ಅಂದರೆ ಧೂಮಪಾನವಾಗಲಿ ಅಥವಾ ಬೇರೆ ಅಸಭ್ಯ ಕೆಲಸಗಳನ್ನಾಗಲಿ ಮಾಡಬಾರದು.
ಮತ್ತು ಅವತ್ತು ಪರಮ ಪವಿತ್ರ ಶಿವ ಪಂಚಾಕ್ಷರ ಮಂತ್ರವನ್ನು 5000 ಬಾರಿ ಆದರೂ ಆಯಿತು, 500 ಆದರೂ ಆಯಿತು, ಅಥವಾ 108 ಸಲವಾದರೂ ಜಪಿಸಲೇಬೇಕು. ಇಲ್ಲಿ ನೀವು ಶಿವನ ಜಪವನ್ನು ಮಾಡೋಕ್ಕೆ ಮುಂಚೆ, ಅದು ಶಿವನ ಪೂಜೆಯನ್ನು ಮಾಡಬೇಕು ಮುಂಚೆ ಮೊದಲು ಗಣಪತಿ ಪೂಜೆ, ಮನದೇವರ ಪೂಜೆ ಮತ್ತು ನಂದಿಕೇಶ್ವರನ ಪೂಜೆಯ ನಂತರ ಶಿವನ ಪೂಜೆಯನ್ನು ಮಾಡಬೇಕು. ಈ ವ್ರತ ಕಲಿಯುಗದ ಸಮಸ್ತ ಬಾಧೆಗಳನ್ನು ನಿವಾರಿಸಿ ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವ ಮಹಾವ್ರತವಾಗಿದ್ದು ಮತ್ತು ಸುಲಭವಾದ ಹಣ ಖರ್ಚಿಲ್ಲದ ವ್ರತವಾಗಿದೆ. ಈ ವ್ರತವನ್ನು ಯಾರು ಬೇಕಾದರೂ ಸುಲಭದ ರೀತಿಯಲ್ಲಿ ಮಾಡಬಹುದು. ವಿದ್ಯಾರ್ಥಿಗಳಾಗಬಹುದು, ಧನಾರ್ಥಿಗಳಾಗ್ಬೋದು, ಸಂತಾನ ಅಪೇಕ್ಷೆಯುಳ್ಳವರಾಗಬಹುದು, ರೋಗ ನಿವಾರಣೆಗೆ ಬಯಸುವರು ಎಲ್ಲರೂ ಸಹ ಈ 16 ಸೋಮವಾರದ ವ್ರತವನ್ನು ಮಾಡಬೇಕು. ಇದು ತುಂಬ ವಿಶೇಷ ಫಲದಾಯಕವಾಗಿದೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನನ್ನ ಮೇಲ್ ಐ ಡಿ ಇರುತ್ತೆ, ಆ ಮೇಲ್ ಐ ಡಿಗೆ ಬೇಕಾದರೂ ನೀವು ಮೆಸೇಜನ್ನು ಹಾಕ್ಬೋದು. ಇದೇ ಮೊದಲ ಬಾರಿಗೆ ಈ ನಮ್ಮ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಹ ಉಪಯೋಗ ಆಗಲಿ. ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.